ಇಂತಹ ಸಮ್ಮೇಳನಗಳಲ್ಲಿ ಪ್ರಮುಖ ಆಕರ್ಷಣೆಯೇ ಈ ಹಾಸ್ಯಗೋಷ್ಠಿಯಾಗಿರುತ್ತೆ. ಭತ್ತದ ಕಣಜ ಗಂಗಾವತಿಯಲ್ಲಿ ನಡೀತಾ ಇರುವಂತಹ 78ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಪ್ರಮುಖ ಆಕರ್ಷಣೆ ಈ ಹಾಸ್ಯಗೋಷ್ಠಿ. ಇಲ್ಲಿವರೆಗೆ ನರಸಿಂಹ ಜೋಶಿ ಅವರ ಒಂದು ಹಾಸ್ಯ ಚಟಾಕಿಯನ್ನ ನೋಡಿದ್ರಿ, ಕ್ರಿಕೆಟ್ ಕಾಮೆಂಟ್ರಿಯನ್ನ ಕೊಡ್ತಾ ಇದ್ರು. ಅಲ್ಲಿ ನೆರೆದಿರುವಂತಹ ಪ್ರೇಕ್ಷಕರನ್ನ ನಗೆಗಡಲಲ್ಲಿ ತೇಲಿಸ್ತು ಈ ಕ್ರಿಕೆಟ್ ಕಾಮೆಂಟ್ರಿ. ಈಗ ಗಂಗಾವತಿಯ ಈ ಒಂದು ಸಾಹಿತ್ಯ ಸಮ್ಮೇಳನದ ವೇದಿಕೆಯಲ್ಲಿ ನರಸಿಂಹ ಜೋಶಿ ಅವರೇ ತಮ್ಮ ಹಾಸ್ಯವನ್ನ ಮುಂದುವರಿಸಿದ್ದಾರೆ. ಬನ್ನಿ ಹಾಸ್ಯಗೋಷ್ಠಿಯ ನೇರ ಪ್ರಸಾರವನ್ನ ನೋಡೋಣ. ಗಂಗಾವತಿಯಿಂದ ಸುವರ್ಣ ನ್ಯೂಸ್ ನೇರ ಪ್ರಸಾರದಲ್ಲಿ. ಒಬ್ಬಡು ಮಕ್ಕೊಂಡ್ಬಿಟ್ಟಿದ್ದ, ಎಬಸ್ಲೆ ಅವನ್ನ ಅಂದ್ರು, ಹೋಗ್ಲಿ ಬಿಡ್ರಿ ಅಂದ. ಎಬಸ್ಲೆ ಹೋಗ್ಲಿ ಬಿಡ್ರಿ ಅಂದ. ಎಬಸ್ಲೆ ಮಲಗ್ಸಾರ್ ನೀವು, ಎಬಸಾರ್ ನಾವನ ಬಂದು ಮಾಸ್ತರ್ ಯಾಕೆ ಬರ್ತೀವಿ ಶಾಲಿಗೆ ಅಂದ. ವಿದ್ಯಾಸಾಲಕ್ಕೆ ಬರ್ತೀನಿ ರೀ. ಮತ್ತೆ ಯಾಕೆ ಮಕ್ಕೊಂಡಿರಿ? ಆಕೆ ಬಂದಿಲ್ರಿ, ಅದಕ್ಕೆ ಮಕ್ಕೊಂಡಿನಿ ರೀ. ಅವನು ವಿದ್ಯೆನೇ ಬೇರೆ. ಮಾಸ್ತರ್ ಬಂದು ಕಪಾಲ ಕೊಡಿದ್ರು, ಲೇ ತಮ್ಮ ಶಾಲಿಗೆ ಬರ್ತಿಲ್ಲ ನಿನಗೆ ಹಿಂಗಂದ್ರೆ ಸರಸ್ವತಿ ಒಲಿಯೋದಿಲ್ಲ. ಏನಂದ್ರಿ ಸರ್? ಸರಸ್ವತಿ ಒಲಿಯೋದಿಲ್ಲ. 2 ವರ್ಷದಿಂದ ನನಗೆ ಗೊತ್ತಾಗಿದ್ರೆ ಸರಸ್ವತಿ ಒಲಿಯೋದಿಲ್ಲ ಅಂತ. ಅದಕ್ಕೆ ನಾನು ಲಕ್ಷ್ಮಿಯಿಂದ ಬೆನ್ನ ಹತ್ತೀನಿ ರೀ ಅಂತ. ಅವ ಹೋಮ್ವರ್ಕ್ ಮಾಡೋದು ಮಾಡಿದ್ದಿಲ್ಲ. ಒಟ್ಟ ಶುರು ಮಾಡಿದ್ವಿ. ಮಾಸ್ತರ್ ಹೇಳಿದ್ರು, ನೋಡು ನಾನೊಂದು ಶಾಯರಿ ಹೇಳಿ ಹೊರಗೆ ಹಾಕಿದ್ರು, ಬೆಂಕಿ ಇಲ್ಲದ ಒಲೆ, ಮೀನಿಲ್ಲದ ಬಲೆ, ಖಾಲಿ ನಿನ್ನ ತಲೆ ನನ್ನ ಕ್ಲಾಸ್ನಾಗ ಕುಂದ್ರಬೇಡ, ಗೆಟೌಟ್ ಒಂದು. ಹೊಂಟು ಬಿಟ್ಟವ, ಬ್ಯಾಗ್ ತೊಗೊಂಡು ಹೊಂಟು ಬಾಗಲ್ದಾಗ ನಿಂತು ಅವನೊಂದು ಮಾತು ಹೇಳಿದ, ಸರ್ ನೀವೊಂದು ಶಾಯರಿ ಹೇಳಿ ಹೊರಗೆ ಹಾಕಿರಿ, ನಾನೊಂದು ಹೇಳಿ ಹೋಗಿಬಿಡ್ತೀನಿ ಅಂದವ. ಏನು ಹೇಳು? ಸಚಿನ್ ಇಲ್ದ ಆಟ, PT ಉಷಾ ಇಲ್ದ ಓಟ, ಏನೂ ತಿಳಿಯಾರ ನಿಮ್ಮ ಪಾಠ, ಕೇಳಿದ್ರೆ ಅಷ್ಟೇ ಬಿಟ್ರೆ ಅಷ್ಟೇ, ಬರಲಿ ಅಂದ. ಇಂಥ ಹುಡುಗರು ಇರ್ತಾರೆ. ಅದ್ರಾಗ ಒಬ್ಬ ಹುಡುಗ ಹೋಮ್ವರ್ಕ್ ಮಾಡ್ಕೊಂಡು ಬಂದಿದ್ದ. ಏನಂತ ಹೇಳಿದ್ರೆ ಹೋಮ್ವರ್ಕ್ ಹುಟ್ಟೂರಾದರೂ ಇಡೀ ಕರ್ನಾಟಕವೇ ನನ್ನ ನೆಲ ಆಗಿದೆ, ಅದು ನಿಮ್ಮೆಲ್ಲರ ಆಶೀರ್ವಾದ ಅಭಿಮಾನಿಗಳಿಂದ. ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಂದು ಊರಿನ ಜನರ ಎಲ್ಲ ಊರುಗಳಿಗೂ ನಾನು ಬಂದಿದ್ದೇನೆ. ದಾರಿ ಗುಂಟ ಒಂದೊಂದು ಊರ ಹೆಸರು ಹೇಳಿದ್ರೆ ಒಬ್ಬೊಬ್ಬರು ಕೂಗ್ತಿರಂತ ಹೇಳಂಗಿಲ್ಲ ನಾನು. ಎಲ್ಲ ಊರವರು ಬಂದಿರಿ. ನಿಮ್ಮೆಲ್ಲರಿಗೂ ಈ ಐತಿಹಾಸಿಕ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಕ್ಕೆ ಮತ್ತೊಮ್ಮೆ ಸ್ವಾಗತ ಕೋರ್ತಾ, ಇವತ್ತು ನಾವು ವೇದಿಕೆ ಮೇಲೆ ಬಹಳ ಜನ ಕಲಾವಿದರಿದ್ದೀವಿ. ಡಿಸೆಂಬರ್ ತಿಂಗಳಲ್ಲೂ ಕೂಡ ಎಂಥ ಸೆಕೆ ಇದೆ ಗಂಗಾವತಿ ಅಂತ ನಿಮಗೆ ಗೊತ್ತಾಗಿರ್ಬೋದು. ಈಗ ಡಿಸೆಂಬರೇ ಹೀಗಿದ್ರೆ ಇನ್ನು ಮಾರ್ಚ್ ಏಪ್ರಿಲ್ನಲ್ಲಿ ಗತಿ ಏನಿತ್ತು? ಇಂಥ ಉರಿ ಬಿಸಿಲಿನಲ್ಲಿಯೇ ಬೆಳೆದಂಥ ಹಾಸ್ಯ ನಮ್ಮದು. ಹೀಗಾಗಿ ನಮ್ಮ ಹಾಸ್ಯಕ್ಕೆ ಖಡಕ್ ಜಾಸ್ತಿ. ಬಾಯಿ ತೆಗೆದ್ರೆ ಬೈತೀವಿ ನಾವು. ನನ್ನ ತವರು ನೆಲ ಹುಟ್ಟೂರು, ನಾನು ಈ ಮಟ್ಟಿಗೆ ಬೆಳೆಯೋದಕ್ಕೆ ಕಾರಣವಾಗಿರ್ತಕ್ಕಂಥ ನನ್ನ ಹೆಮ್ಮೆಯ ಊರು ಗಂಗಾವತಿಗೆ ಎಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ. ನನ್ನ ಪ್ರಾರಂಭದ ದಿನಗಳಲ್ಲಿ ಸರಿಸುಮಾರು 100-150 ಕಾರ್ಯಕ್ರಮಗಳನ್ನು ಗಂಗಾವತಿಯಲ್ಲೇ ಮಾಡಿಸಿ, ತನ್ನ ಮೂಲಕ ನನ್ನಲ್ಲಿ ಒಂದು ಮಾತಿನ ಹದವನ್ನು ತಂದು, ಗಂಗಾವತಿ ಕೇವಲ ವ್ಯಾವಹಾರಿಕ ನಗರ, ಶೈಕ್ಷಣಿಕವಾಗಿ ಹಿಂದುಳಿದಿದೆ ಅಂತ ಕೇವಲ ಕೇಳ್ತಿದ್ದದನ್ನು ಸುಳ್ಳು ಮಾಡಿದಂಥ ಇಲ್ಲಿಯ ಜನತೆ ನನ್ನನ್ನು ಈ ಮಟ್ಟಿಗೆ ಬೆಳೆಸಿ ಈಗ ಇಡೀ ದೇಶದಲ್ಲಿರ್ತಕ್ಕಂಥ ಕನ್ನಡಿಗರಿಗೆ ನನ್ನನ್ನು ಒಪ್ಪಿಸಿದ್ದಾರೆ. ನಾನೀಗ ಗಂಗಾವತಿ ಹುಟ್ಟೂರಾದರೂ ಇಡೀ ಕರ್ನಾಟಕವೇ ನನ್ನ ನೆಲ ಆಗಿದೆ, ಅದು ನಿಮ್ಮೆಲ್ಲರ ಆಶೀರ್ವಾದ ಅಭಿಮಾನಿಗಳಿಂದ. ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಂದು ಊರಿನ ಜನರ ಎಲ್ಲ ಊರುಗಳಿಗೂ ನಾನು ಬಂದಿದ್ದೇನೆ. ದಾರಿ ಗುಂಟ ಒಂದೊಂದು ಊರ ಹೆಸರು ಹೇಳಿದ್ರೆ ಒಬ್ಬೊಬ್ಬರು ಕೂಗ್ತಿರಂತ ಹೇಳಂಗಿಲ್ಲ ನಾನು. ಎಲ್ಲ ಊರವರು ಬಂದಿರಿ. ನಿನ್ನ ಮನಸ್ಸಿಗೆ ಬಂದಂಗೆ ಆಡಲ ಸಾಂಗಾಡು. ನೀ ಮೀಟಿದ ನಾ ಮೀಟಿದೆ, ನೀ ಮೀಟಿ ನಾ ಮೀಟಿದೆ, ನೀ ಮೀಟಿದೆ ನಾ ಮೀಟಿದೆ, ನೀ ಮೀಟಿ ನಾ ಮೀಟಿದೆ, ಓ ನೀ ಮೀಟಿ ನೀ ಮೀಟಿ, ನೀ ಮೀಟಿ ನಾ ಮೀಟಿ. ಮುಚ್ಚಲ ಬಾಯಿನ ತಿರ್ಬೋಕಿ ನನ್ನ ಮಗನ, ಎಲ್ಲಿ ತನಕ ಕಡ್ಲಾಯ್ದಂಗೆ ಮೀಟದು? ಇದೇ ಕಡ್ಪೂರ ಆಗೋವರೆಗೂ ಮೀಟದೆ ಮೀಟದೆ. ಇಂಥ ಭವ್ಯವಾದ ವೇದಿಕೆ ಮೇಲೆ ಈ ಪುಟ್ಟ ಕಲಾವಿದನಿಗೆ ಒಂದು ಸುವರ್ಣ ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ಎಲ್ಲ ಹಿರಿಯರಿಗೂ, ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಎಲ್ಲರಿಗೂ, ಗಂಗಾವತಿಯ ಎಲ್ಲ ಹಾಸ್ಯಪ್ರಿಯ ತುಂಬು ಹೃದಯದ ನಮಸ್ಕಾರಗಳು. ಎರಡನೇ ಬ್ಯಾಟ್ಸ್ಮನ್ ಬರ್ತಿದ್ದಾರೆ. ಬರೋದಕ್ಕೆ ಮುಂಚೆ
ಇವತ್ತು ನಮ್ಮ ಜೀವನದ ಬಹಳ ದೊಡ್ಡ ಸೌಭಾಗ್ಯ ಎಲ್ಲ ಹಾಸ್ಯ ಕಲಾವಿದರದು. ಯಾಕೆಂದರೆ ನಾವೆಲ್ಲ ಯಾರ್ಯಾರ ಸಾಹಿತ್ಯವನ್ನು ಕೋಟ್ ಮಾಡ್ತೀವೋ, ಯಾವ ಚುಟುಕು ಕವಿಗಳನ್ನು ಕೋಟ್ ಮಾಡ್ತೀವೋ ಅವರೆಲ್ಲ ನಮ್ಮ ಎದುರುಗಡೆ ಇದ್ದಾರೆ. ಆ ಎಲ್ಲ ಹಿರಿಯ ಕವಿಗಳು, ಹಿರಿಯ ಸಾಹಿತಿಗಳು ನಮ್ಮ ತೊದಲ ಮಾತುಗಳನ್ನ ಕೇಳ್ತಿರೋದು ನಿಜಕ್ಕೂ ನಮ್ಮ ಸೌಭಾಗ್ಯ. ಬಹಳಷ್ಟು ಜನ ನನಗೆ, ಅನೇಕ ಜನ ಚಾನಲ್ ಅವರು ನಮ್ಮ ಮನೆಗೆ ಬಂದು ಇಂಟರ್ವ್ಯೂ ಮಾಡಿದ್ರು. ನಿಮ್ಮೂರಲ್ಲೇ ಹಾಸ್ಯ ಸಮ್ಮೇಳನ ಆಗ್ತಾ ಇದೆ ಪ್ರಾಣೇಶ್, ಇಂಥ ದೊಡ್ಡ ಸಾಹಿತ್ಯ ಸಮ್ಮೇಳನದಲ್ಲಿ ಹಾಸ್ಯಗೋಷ್ಠಿ ಅಥವಾ ಹಾಸ್ಯದ ಮಾತುಗಳು ಸರಿಯೇ ಅಂತ ಕೇಳಿದರು. ನಾನು ನನ್ನ ತಿಳಿದಂಥ ಹಾಸ್ಯ ಭಾಷೆಯಲ್ಲಿ ಉತ್ತರ ಕೊಟ್ಟೆ. ಒಬ್ಬ ತಂದೆಗೆ 9 ಜನ ಮಕ್ಕಳು ಇರ್ತಾರೆ. ಅವು ನವರಸಗಳು 9 ಜನ ಮಕ್ಕಳು. ಅದ್ರ ಎಲ್ಲ ಮಕ್ಕಳು ಸೀರಿಯಸ್ಸು, ವಿಚಾರವಾದಿಗಳು, ಬುದ್ಧಿಜೀವಿಗಳು. ಒಬ್ಬ ಮಗ ತಮಾಷೆ ಮಾಡ್ತಿರ್ತಾನೆ, ಹಾಸ್ಯ ಮಾಡ್ತಿರ್ತಾನೆ, ಕೀಟ್ಲೆ ಮಾಡ್ತಿರ್ತಾನೆ.